ಒಂದು ಗಾಡಿ ಹೋಗ್ತಿದೆ ನೋಡಿ, ಯಾವ ಗಾಡಿ ಅಂತ ಇದು ಕಂಡಿಡಿರಿ. ಆನೆ ಮಾವುತ್ರ ಗಾಡಿ ಅಂತ ಇದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ ಸ್ವಾಗತಂ ಸುಸ್ವಾಗತಂ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಂದ್ರೆ ಟಿಂಬೂಣಿಗೆ ಬಂದು ಮಕ್ಕೊಂಡಿದ್ದೀವಿ ರಾತ್ರಿ. ಅಣ್ಣ ಚೋಟ್ಲಕ್ಕೆ ಪರೋಟ ತಿಂದು ಊಟ ಮಾಡ್ದೇಟಿಗೆ ಹಂಗೆ ನಿದ್ದೆ ಬಂದ್ಬಿಡ್ತು ನನಗಂತೂ. ನಿಮಗೆ ಗೊತ್ತೇ ಐತೆ, ಊಟ ಮಾಡಿದ್ರೆ ನಾನು ಹೋಗಲ್ಲ ಮುಂದಕ್ಕೆ. ಅದು ಹೋದ್ರೆ 50 ಕಿಲೋಮೀಟ್ರ್ ಹೋದ್ರೆ ಹೆಚ್ಚಾಗ್ಬಿಡ್ತತೆ. ಅದಕ್ಕೆ ಇಲ್ಲೇ ಮಕ್ಕೊಂಡ್ವಿ. ಅದ್ರಾಗ ಬೇರೆ ಮೊನ್ನೆ ನಾವು ವಾಪಿಯಿಂದ ಬರ್ಬೇಕಾದ್ರೆ ಲೋಡ್ ಆಗೋಷ್ಟೇ ರಾತ್ರಿ 3 ಗಂಟೆ ಆಗಿತ್ತು, ಅಲ್ಲ 12 ಗಂಟೆ ಆಗಿತ್ತು. ಬಂದು 3 ಗಂಟೆಗೆ ಮಕ್ಕೊಂಡಿದ್ದು, 6 ಗಂಟೆಗೆ ಬಂದ್ವಿ. ನಿನ್ನೆ ಹಗಲೆಲ್ಲ ಟ್ರಾಫಿಕ್ ಜಾಮ್ನಾಗ ಬಂದಿದ್ದು. ನಾವು ಸಾಯಂಕಾಲನೇ ಟಿಂಬೂರಣಿಗೆ ಬರ್ಬೇಕಾಗಿತ್ತು. ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಹೋಗ್ತಿದ್ದೀವಿ. ರಾತ್ರಿನೇ ಮಕ್ಕೊಂಡು ನೋಡ್ಬೇಕು ನಾಳೆ ನಾನು ಖಾಲಿ ಆಗ್ತೈತೋ ಇಲ್ಲ ಅಂತೇಳಿ. ಪಾರ್ಟಿ ಎಲ್ಲ ಗುರು ಅಲ್ಲಿ ಅಮ್ಮಾಳ್ರು ಪರಿಚಯ ಇದ್ದಾರೆ ಅವರು. ಅವ್ರಿಗೆ ಫೋನ್ ಮಾಡಿ ಕೇಳ್ಕೋಬೇಕಷ್ಟೆ, ನಾಳೆ ಬಂದರೆ ಖಾಲಿ ಆಗ್ತತೇನಣ್ಣ ಅಂತೇಳಿ. ಹಂಗಂದ್ರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಇಲ್ಲೇ ಮನೆ ಹತ್ರ ನಿಲ್ಸ್ಕೊಂಡ್ರೆ ಸೋಮವಾರ ಹೋಗ್ಬಿಡೋದು ಗಾಡಿ. ಖಾಲಿ ಆಗಿಲ್ಲ ಅಂದರೆ ಮತ್ತೆ ಏನಕ್ಕೆ ಹೋಗ್ತೀರ ಅಲ್ಲಿ ಅಂತೇಳಿ ಹೋಗೋದೇ ಬೇಡ. ಆ ಗಾಡಿನೂ ಹೋಗ್ತೈತೆ, ಮುಂದೆ ಇದ್ದಾನೆ. ಅವನೇನು ಇವತ್ತು ಹೋಗ್ಬೋದೇನೋ ಬೆಂಗಳೂರಿಗೆ. ನೆಲಮಂಗ್ಲಾಗ ಒಂದು ಮಾಲೆ ಐತೆ, ಇನ್ನೊಂದು ಯಾರಿಗಿರೋದು ಸಂಘಸಂದ್ರ ಬಂಸಂದ್ರಕ್ಕೆ ಹೋಗ್ಬೇಕು. ಅಲ್ಲಿಗೆ ಒಂದು ಮಾಲ್ ತುಂಬಿದ್ದಾನೆ. ಅವ್ನು ಟ್ರಾನ್ಸ್ಪೋರ್ಟ್ನೇ ನಮ್ಮ ಓನರ್ಗೆ ಹೇಳಿದಾನೆ, ಇಲ್ಲ ಗೊತ್ತಿಲ್ಲ, ಬಂಸಂದ್ರಕ್ಕೆ ಅಂತ ಹಾಕ್ಬಿಟ್ಟಿದ್ದಾನೆ ಒಂದು ಮಾಲು. ಅದೇ ತೋರಿಸಿದ್ನಲ್ಲ ನಿಮಗೆ. ಇವು ಗುಂಡು ಮಂಗ್ಲ ಹಾಕೋ ಪ್ಲೇಟ್ ಇದ್ದಂಗೆ ಅದಾವೆ, ಪೊಡ್ ಮಾಡೋ ಪ್ಲೇಟ್ ಇದ್ದಂಗೆ ಅದಾವೆ ಅಂತೇಳಿ. ಅವು ಟೈಲ್ಸ್ ಅಂತ ಗುರು. ಅವು ಏನಕ್ಕೆ ಎಲ್ಲಿಗೆ ಇಕ್ತಾರೋ ಗೊತ್ತಿಲ್ಲ. ಕೇಳಿದರೆ ಟೈಲ್ಸ್ ಕಾರಣ ಇವೆಲ್ಲ ಹೊಡೆದೋಗ್ತವೆ ಅಂದ. ಸರಿ ಬಿಡಪ್ಪ ಆಯ್ತು ಅಂತಂದೆ. ಹೋಗ್ತಿದ್ದೆ ನೋಡಿ, ಬನ್ನಿ ಹೋಗಿ ಮುಂದೆ ಸಿಗೋದು. ಬೆಳಿಗ್ಗೆ ವ್ಯೂ ನೋಡಿ, ಮಾರ್ನಿಂಗ್ ಎಷ್ಟು ಸೂಪರಾಗಿ ಕಾಣ್ತಿದೆ. ನಾವು ನಮ್ಮ ಕರ್ನಾಟಕ ಸ್ಟೇಟಿಗೆ ಹತ್ರ ಬರ್ತಿದ್ದಂಗೆ ನಮಗೇನೋ ಒಂಥರ ಖುಷಿ ಆಗ್ತೈತೆ. ನೀವೇನೇ ಅನ್ನಿ, ನಾವು ಎಷ್ಟು ರಾಜ್ಯ ಸುತ್ತಿ ಎಷ್ಟು ಊರು ತಿರುಗಿ ಬಂದ್ರೂ ಖುಷಿ ಆಗಲ್ಲ. ನಮ್ಮ ಊರಿಗೆ ಹತ್ರ ಬರ್ತಿದ್ದಂಗೆ ಅದ್ರ ಖುಷಿನೇ ಬೇರೆ ಗುರು. ನಾವು ಕರ್ನಾಟಕ ಸ್ಟೇಟಿಗೆ ಹತ್ರ ಬರ್ತಿದ್ದಂಗೆ ಅದ್ರ ಆಗೋ ಖುಷಿನೇ ಬೇರೆ ಇರುತ್ತೆ. ಇನ್ನು ನಮ್ಮ ಸ್ಟೇಟಿಗೆ ಒಂದು 60 ಕಿಲೋಮೀಟ್ರ್ ದೂರದಾಗಿದ್ದೀವಿ ಕರ್ನಾಟಕಕ್ಕೆ. ಬನ್ನಿ, ಮಹಾರಾಷ್ಟ್ರ ಬಾರ್ಡ್ರ್ ದಾಟಿ ಸಿಗೋಣ. ನೋಡ್ಗುರು, ಇವಾಗ ಕರ್ನಾಟಕ ಬಂದ್ವಿ. ಬಾರ್ಡ್ರಿಗೇನು 2 ದಾಟಿದ್ವಿ. ಮಹಾರಾಷ್ಟ್ರ ಗುಜರಾತಿಗೆ ಯಾಕೆ ಹೋಗ್ತೀನಿ, ಮಹಾರಾಷ್ಟ್ರ ಕರ್ನಾಟಕ 2 ಬಾರ್ಡ್ರ್ ದಾಟಿ ಹೋಗ್ತಾ ಇದೀವಿ. ಅದೇ ಇಲ್ಲಿ ಜಲ್ಕಿ ದಾಟದಟ್ಟಿಗೆ ಸುಖಸಾಗರ್ ಹೋಟ್ಲಾಗ ಸುಖಸಾಗರ್ ಅಲ್ಲ, ಬರೀ ಸಾಗರ್ ಹೋಟ್ಲಾಗ ನಿಲ್ಲಿಸ್ತಿದ್ದೆ. ಅಲ್ಲಿ ನಿಲ್ಲಿಸು ಟೀ ಕುಡಿದು ಹೋಗ್ತಾ ಇದೀವಿ. ಇವಾಗ ಮುಂದೆ ಎಲ್ಲ ನಾವು ಹೋಗಿ ತಿಂಡಿ ತಿನ್ಬೇಕು. ಇಡ್ಲಿ ಪೂರಿ ತಿಂದ ಭಾಳ ದಿವಸ ಆಗೈತೆ. ಈ ಬೈಕ್ ಮೇಲೆ ಮಿರರ್ ಶೋಕಿಗೆ ಬಿಚ್ಚಾಕ್ತಾರೆ ಅನ್ನೋ ಗುರು ಗೊತ್ತೇ ಆಗೋದಿಲ್ಲ. ಮಿರರೇ ಬಿಚ್ಚಾಕ್ತಾರೆ. ಇವನ್ನ ಯಾರು ಗುರು ಹಿಂಗೆ ಹೇಳಿತಾನೆ ಅಯೋಗ್ಯ. ಅಲ್ಲಿ ರೋಡಾಗ ಸಾಯ್ತಿರ್ತಾರೆ ಗುಜರಾತ್ಗಳಾಗೆ. ಇಲ್ಲಿ ಬಂದು ಆಟ್ಕೊಂಡ್ಬಿಡ್ತಾರೆ. ತಿಂಡಿ ತಿನ್ನಕ್ಕೆ ನಿಲ್ಸಿದ್ಮೇಲೆ ಇಲ್ಲಿ ಕರ್ನಾಟಕದಾಗ ಬಂದು ಬಿಜಾಪುರ ದಾಟಿ ತಿಂಡಿ ತಿನ್ನಕ್ಕೆ ನಿಲ್ಸಿದ್ದೀವಿ. ಇಡ್ಲಿ ಸಿಗ್ತೈತೆ ಇಲ್ಲ ಡೌಟ್ ಐತೆ. ಇವ್ರ ಗಾಡಿ ಇಲ್ಲ ಐತೆ ನೋಡಿ. ನನ್ನ ಗಾಡಿ ಅಲ್ಲಿ ಹಿಂದೆ ನಿಲ್ಸ್ಕೊಂಡು ಇಲ್ಲಿ ಯಾರು ಬರೋದು. ಇವನು 80ರಾಗ ಬರ್ತಾನೆ. ಕೆಸರೈತೆ ತಡೆಯೋ ಮರ ಒಂದು 5 ನಿಮಿಷ. ಕೆಸರು ದಾಟಿದ್ಮೇಲೆ ಹೋಗುವಂತೆ. ಹೆಂಗೆ ಬಂತು ಗಾಡಿ ಎಲ್ಲಾದ್ರಿ ನೋಡಿ. ಇಡ್ಲಿ ಹೊಡೆ ತಿನ್ನಕ್ಕೆ ನಾವು ಹೋದ್ರು. ಇಷ್ಟ ತಕ್ಕನ ಮಲಗಿದ್ದೆ ಈ ಗಾಡೀಲಿ. ಆ ಗಾಡಿದು ಒಂಚೂರು ಪಿಕಪ್ ಡೌನ್ ಆಗಿತ್ತು. ಶೋರೂಮ್ನಾಗ ಹೋಗಿ ರೆಡಿ ಮಾಡಿಸ್ಕೊಂಡು ಇಲ್ಲೇ ಹುಲ್ಗುಂದಾದಾಗ ಅಲ್ಲಿ ಮಕ್ಕೊಂಡಿದ್ದೆ. ಸೀದಾ ಬಂದು ಕುಷ್ಟಿಗೆ ದಾಟಿ ಹಬ್ಬರ್ಸಿದ್ರು. ಮಾತಾಡ್ತಾನೆ ನಮ್ಮ ಸಬ್ಸ್ಕ್ರೈಬರ್ ಬಂದರು. ಅಣ್ಣ ಏನು ನಿಮ್ಮ ಹೆಸರು? ವೀರೇಶ್ ಅಂತೇಳಿ. ಯಾವ್ರು ನಿಮ್ಮದು? ಕುಷ್ಟಿಗೆ ಹತ್ರ ನಿಲ್ಸಿದ್ವಿ ನೋಡಿ. ಊಟ ಮಾಡ್ಬೇಕಾದ್ರೆ ಸಿಕ್ಕರು. ಕುರುಬ್ನಾಳಾರ ಅಂತಿಲ್ಲೇ ಟ್ಯಾಕ್ಟ್ರಿ ಡ್ರೈವರು. ಅಣ್ಣ ರೋಡ್ ಹೊಡ್ಯಕ್ಕೆ ಹೋಗಿದ್ದ. ನಮ್ಮ 2 ಗಾಡಿನೂ ನೋಡಿ ಬಂದರು ನೋಡಿ. ಹೋಗ್ತಿದೆ ಪಾಪ. ಆ ಕಡೆ ಹೋಗಾರು ಈ ಕಡೆ ಯೂಟರ್ನ್ ಮಾಡ್ಕೆ ಬಂದರು. ವೀರೇಶಣ್ಣ ಆಯ್ತು, ಮತ್ತೆ ಇನ್ನೊಂದ್ಸಲಿ ಬಂದಾಗ ಸಿಗೋಣ. ಕುಷ್ಟಿಗೆ ಕಿಂಗ್ ಅಂತ ಗುರು ರೋಡ್ ಹೊಡಿಯೋದ್ರಾಗೆ. ಹೌದಾ ಹುಲಿಯ ಹೊರಟಿಯ ಮನೆ ಕಡೆಗೆ ಹೋಗಿ ಬಾಯ್ ಮತ್ತೆ ಸಿಗೋಣ ಈ ಕಡೆ ಬಂದಾಗ. ಭಾಳ ಸಂತೋಷ ಆಯ್ತು ಗುರು.
ನಮಗೂ ನೋಡಿ ಮಾತಾಡ್ಸಕ್ ಬಂದ್ರು ಅಂತೇಳಿ ಈ ಥರ ಜನ ಬಂದು ಯಾರನ್ನ ಮಾತಾಡ್ಸಿದ್ರೆ ನಮಗೂ ಭಾಳ ಖುಷಿ ಆಗ್ತತೆ. ಟಾಟಾಣ ಭಾಳ ಖುಷಿ ಆಗ್ತತೆ. ಏನೋ ನಮ್ಮನ್ನು ಜನ ಕಂಡುಹಿಡಿತಾರ ಅಂತೇಳಿ ಭಾಳ ನಮ್ಮ ಈ ಥರ ಸಿಕ್ಕರೆ ಒಂಥರ ಮನ್ಸಿಗೆ ನೆಮ್ಮದಿ ಆಗ್ತೈತೆ ನೋಡ್ರಿ. ಆ ಗಾಡಿ ಅಲ್ಲಿ ಹೋಗ್ತೈತೆ ಅಂದರೆ ಭಾಳ ಖುಷಿ ಆಯ್ತು ಗುರು ನನಗೆ. ಅಣ್ಣ ಆ ಕಡೆ ಹೋಗನು ತಮ್ಮ ಹೇಳ್ತಮ್ಮ ಎಲ್ಲಿದೀಯಾ? ನಾವು ಖುಷಿಯಾಗಿ ಊಟ ಮಾಡಿ ಬರ್ತಾ ಇದೀವಿ ನೋಡು. ನಮ್ಮ ದರ್ಶಕ ಫೋನ್ ಮಾಡಿರೋದು. ಹೇಳೋ ಇಲ್ಲಿ. ನಿನ್ನ ಯಾರೋ ಕೇಳಾರೋ ದರ್ಶ ಎಲ್ಲೋದು ಅಂತೇಳಿ ಅದಕ್ಕೆ. ಹೊಸಪೇಟ 50 ಕಿಲೋಮೀಟ್ರ್ ಐತೆ ನೋಡು. ಬಾ ರಾತ್ರಿ ಖಾಲಿ ಮಾಡಕ್ಕೆ ಹೋಗೋಣಂತ. ಬಾ ಖಾಲಿ ಮಾಡ್ಕೊಂಡ್ ಬರೋಣಂತ ಹೋಗಿ. ಎಲ್ಲೇದಿ ಇವಾಗ? ಐ ಲವ್ ಯು ಟು. ಆಯ್ತು ಬಾ. ನಮ್ಮ ದರ್ಶನ ಬರ್ತಾ ಇದ್ದಾನಂತೆ. ಅವನು ಇಲ್ಲೇ ಸಣ್ಣ ಗಾಡಿಗೆ ಹೋಗಿದ್ದ ಬೆಳಗಾಂಗೆ ಕ್ಯಾಂಟ್ರಿಗೆ. ನಾನು ಫೋನ್ ಮಾಡ್ತೀನಿ ಬಾರ್ತಮ್ಮ ಭಾಳ ದಿವಸ ಆಯ್ತು ಅಂತೇಳಿ. ಆಯ್ತು ಬರ್ತೀನಿ ಬಾ ತಾಳೋಣ ಅಂತೇಳಿ ಬರ್ತೀನಿ ಅಂತ ಅಂದ. ಕರ್ಕೊಂಡು ಹೋಗಿ ಬರೋದು. ಅವನಿಗೆ ಹಿಂಗೆ ಗಾಡಿ ಕೊಟ್ರೆ ಆಯ್ತು. ಅಂದರೆ ಅವ್ನು ಬರ್ತಿದ್ದ ಒಂಚೂರು ಮನೆಗೆ, ಅವ್ರ ಮಮ್ಮಿಗೆ ಹುಷಾರಿಲ್ಲಲ್ಲ, ಅದಕ್ಕೆ ಒಂದು ಸ್ವಲ್ಪ ನಾನು ಹೇಳಿದೆ ಒಂದು ಸ್ವಲ್ಪ ದಿವಸ ಮನೆ ಹತ್ರ ಇರು, ಆಮೇಲೆ ಬರುವಂತೆ ಕರ್ಕೊಂಡು ಹೋಗ್ತೀನಿ, ನಾನು ಯಾರಿಗೆ ಕರ್ಕೊಂಡು ಹೋಗಲ್ಲ ಅಂತೇಳಿ. ಅದಕ್ಕೆ ಒಬ್ಬನೇ ಓಡಾಡ್ತಿರೋದು. ಬೇರೆ ಮೆಸೇಜ್ ಮಾಡ್ತಾರೆ ನಾನು ಬರ್ತೀನಿ ಅಂತೇಳಿ. ಕರ್ಕೊಬಂದರೆ ಮೊನ್ನೆ ಇದರಲ್ಲಿ ಆಂಧ್ರದಲ್ಲಿ ಒಬ್ಬನ, ತೆಲಂಗಾಣದಲ್ಲಿ ಇಲ್ದೋನಲ್ಲ ಒಬ್ಬನ ಹೈದ್ರಾಬಾದಲ್ಲಿ. ಆ ಥರ ಆಗಬಾರ್ದು. ಅದಕ್ಕೆ ನಾನು ಕರೆಯೋದಿಲ್ಲ ಯಾರಿಗೂ. ನಾನು ಬರ್ತೀನಿ ಅಂತ ಬೇಜಾನ್ ಜನ ಮೆಸೇಜ್ ಹಾಕ್ತೀರಾ. ರೀಲ್ಸಲ್ಲಿ ಮತ್ತು ವೀಡಿಯೋದಲ್ಲಿ ನೋಡ್ದಂಗೆಲ್ಲ ಡ್ರೈವಿಂಗ್ ಮಾಡೋದು ಸುಲಭ. ಹಗ್ಗ ಎಳೆದ್ರೆ ಕೈಯಾಗೆಲ್ಲ ಚರ್ಮ ಕಿತ್ಕೊಂಬರ್ತೈತೆ ಗುರು. ಹಗ್ಗ ಟೈಟ್ ಮಾಡ್ತೀವಲ್ಲ ನಾವು, ಚರ್ಮ ಎಲ್ಲ ಕಿತ್ಕೊಂಬರ್ತೈತೆ, ಅಷ್ಟಿರುತ್ತೆ. ಇನ್ನು ನನ್ನ ಗಾಡೀಲಿ ಹಗ್ಗ ಸ್ಮೂತ್ ಇದೆ. ಮುಂದ್ಗಡೆ ಗಾಡೀಲಿ ಪ್ಲಾಸ್ಟಿಕ್ ಹಗ್ಗ ಇರೋದು. ಒಂದು ಸಲ ಎಳೆದ್ರೆ ಕೈಯೆಲ್ಲ ಉರಿ ಬರ್ತವೆ. ಅದಕ್ಕೆಲ್ಲ ರೆಡಿ ಇರಬೇಕು. ಫಸ್ಟಿಗೆ ಬಂದಾಗೂ ಅವ್ನ ದರ್ಶನೂ ಒಂಚೂರು ಕೈ ನೋಡ್ಕೊಂಡ. ಒಂದು 2-3 ಸಲ ತೆಗೆದ್ವಿ. ಆಮೇಲೆ ಸಟ್ ಆತ ಅವನಿಗೂ. ಹಗ್ಗ ಹಾಕ್ಕೊಳೋದು ಬಿಚ್ಕೊಳೋದು, ಲೂಸ್ ಆದರೆ ಡೈರೆಕ್ಟ್ ಟೈಟ್ ಮಾಡ್ಕೊಂತಿದ್ವಿ. ಒಂದೊಂದು ಕಡೆ ಬಿಸಿಲಿದ್ದಾಗ ಅಮ್ಮಲ್ರ ಕಡೆ ಬಿಚ್ಚಿಬಿಡ್ತಿದ್ವಿ ನಾವು, ಇಲ್ಲಾಂದ್ರೆ ನಾವೇ ಬಿಚ್ತಿದ್ವಿ. ಹಂಗೆ ಆಗ್ತದೆ ನೋಡಿ. ಅದಕ್ಕೆ ನಾನು ಯಾರಿಗೂ ಕರೆಯಲ್ಲ. ನಾನು ಸಾಯಂಕಾಲ ಬಂದಮೇಲೆ ಕರ್ಕೊಂಡು ಹೋಗೋಣ. ನೀವು ನೋಡ್ತೀರಾ ದಚ್ಚು ಎಲ್ಲಿ ಅಂತ ಕೇಳ್ತಿದ್ರಲ್ಲ, ತೋರಿಸ್ತೀನಿ ಬನ್ನಿ, ಮುಂದೆ ಹೋಗೋಣ. ಒಂದು ಫೋಟೋ ಕ್ಲಿಯರ್ ತೆಗಿಯ ಬರಲ್ಲಪ್ಪ ಅವ್ನು ಎಡಿಟರ್ ಅಂತ. ನಮ್ಮ ಮುಂದೆ ಒಂದು ಗಾಡಿ ಹೋಗ್ತಿದೆ ನೋಡಿ. ಯಾವ ಗಾಡಿ ಅಂತ ಇದು ಕಂಡಿಡಿರಿ. ಆನೆ ಮಾವುತ್ರ ಗಾಡಿ ಅಂತ ಇದು. ನಾವು ಪ್ರೀತಿಯಿಂದ ಕರೆಯೋದಾಗೆ ಅರ್ಜುನ ಗಾಡಿ ಇದು. ನಮ್ಮ ಶಂಕರಣ್ಣ ಹೋಗ್ತಿರೋದು ನೋಡಿ. ಇವರು ಏನು ಸ್ಪೀಡಾಗಿ ಹೋಗ್ತಿದ್ದಾರೆ ನೋಡಿ. 80 ಹೋಗ್ತಿದ್ದೀನಿ, ಆದರೂ ಗಾಡಿ ಕೈ ಸಿಗ್ತಿಲ್ಲ. ಹಂಗೆ ಹೋಗ್ತೈತೆ ನೋಡಿ. ಲೈಲ್ಯಾಂಡ್ ಕಿಂಗು ಗುರು 14 ವೀಲು ಚೆನ್ನಾಗಿ ಹೋಗ್ತಿದೆ ನೋಡಿ. ನಮ್ಮದು ಟಾಟಾನು ಕಿಂಗು, ನಮ್ಮದೇ ಟಾಟಾ ಕಿಂಗಲ್ಲ ಅಂತ ಹೇಳಲ್ಲ, ಎರಡೂ ಸರಿ ಸಾಮಾನ್ಯ ಹೋಗೋದು. ನಂದು ಅಂಡರ್ ಲೋಡ್ ಐತೆ, ಅದಕ್ಕೆ ಗಾಡಿ ಓಡಿಸಿಲ್ಲ. ಅಂಡರ್ ಲೋಡ್ ಅಂದರೆ ಬಾಡಿ ಒಳಗೆ ಲೋಡ್ ಇದ್ದರೆ ಗಾಡಿ ಓಡಲ್ಲ, ಐಟಿ ಇರಬೇಕು. ಮತ್ತು ನಮ್ಮ ಅಭಿಷೇಕಣ್ಣ ಸಿಕ್ಕಿದ್ರು. ಅಭಿಷೇಕಣ್ಣ ಅಭಿಯಣ್ಣನ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ವಿ. ಅಭಿಯಣ್ಣ ಮುಂದೆ ಹೋಗ್ಬಿಟ್ಟು ಆ ಸಲಗ ಗಾಡಿ ಡ್ರೈವರು ಓನರು ಎಲ್ಲ ಅವರೇ ಅನ್ಸ್ಬೋದು, ನಮ್ಗೆ ಗೊತ್ತಿಲ್ಲ ಅದು. ಸಲಗ ಗಾಡಿ ತಗೊಂಡು ಹೋದ್ರೆ ಕೋಲಾರಿಗೆ. ಶಂಕರಣ್ಣ ಆದರೆ ಕಣ್ಣಿಗೆ ಕಾಣ್ತಿಲ್ಲ ನೋಡಿ. ಕಣ್ಣಿಗೆ ಕಾಣ್ತಿದ್ದಾರೆ, ಕೈ ಸಿಗ್ತಿಲ್ಲ ಅಷ್ಟೇ. ಹಂಗೆ ಹೋಗ್ತಿದ್ದಾರೆ. ಅದರಲ್ಲಿ ನಮ್ಮ ದರ್ಶ ಇದ್ದಾನೆ, ಅವನು ಹಿಂಗೆ ಮಾಡಕ್ಕೆ ಕಳಿಸಿದ್ದೀನಿ. ಅಂದರೆ ಅವನು ಅಭಿಯಣ್ಣನ ಜೊತೆಗೆ ಹೋಗಿದ್ದ, ಅಲ್ಲಿಂದ ಬಂದು ಇವಾಗ ಅಣ್ಣ ಬಂದು ರಜೆ ಹೇಳಿದ್ದಾನ. ಆಮೇಲೆ ಅದಕ್ಕೆ ಶಂಕರಣ್ಣನ ಗಾಡಿಗೆ ಶಿಫ್ಟ್ ಆಗಿದ್ದಾನೆ. ಶಂಕರಣ್ಣನ ಗಾಡಿಯಿಂದ ನನ್ನ ಗಾಡಿಗೆ ಶಿಫ್ಟ್ ಆಗ್ತಾನೆ ಸೀರಾದಿಂದ. ಬನ್ನಿ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಇಂದೂಪುರ ಫ್ಯಾಕ್ಟ್ರಿ ಹತ್ರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದರ್ಶನ್ ನಾನು ರಾತ್ರಿ ಬಂದು 3 ಗಂಟೆ ಆಗಿತ್ತು. ಫ್ಯಾಕ್ಟ್ರಿ ಹತ್ರ ಬಂದಾಗ ಮಕ್ಕೊಂಡಿದ್ವಿ. ಇವಾಗ ಶಾಂಪಲ್ ತೆಗಿತೀವಿ ಅಂದರೆ ಅದಕ್ಕೆ ಗಾಡಿ ಹತ್ರ ಕಳಿಸ್ದೆ.
ನಡೆಯಪ್ಪ ತಿಂಡಿ ತಗೊಂಬರ್ತೀನಿ ಅಂತೇಳಿ ತಿಂಡಿ ತಗೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮುಂದೆ ಟ್ರಾಲರ್ ಐತೆ. ಆ ಟ್ರಾಲರಲ್ಲಿ ಮಾಲ್ ಅರ್ಜೆಂಟ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನಮ್ಮದೇ ಫಸ್ಟ್ ಖಾಲಿ ಆದರೆ ಚೆನ್ನಾಗೈತೆ ಗುರು. ದುರ್ಗಕ್ಕೆ ಹೋಗ್ಬಿಡ್ಬೋದು ಬೇಗ ಬೇಗ. ನಾನು ಬರ್ತಿದ್ದಿಲ್ಲ, ಊರಾಗೆ ನಿಲ್ಸ್ಕೊಂತಿದ್ದೆ. ಊರಾಗ ನಿಲ್ಸ್ಕೊಂಡ್ರೆ 4 ದಿವಸ ಆಗುತ್ತೆ. ಮತ್ತು ನಾನು ಸೋಮವಾರ ಬಂದರು ಸೋಮವಾರ ಖಾಲಿ ಆಗೋಲ್ಲ, ಯಾಕಂದರೆ ಇವತ್ತು ಆಲ್ಟಾಗಿರೋ ಗಾಡಿ ಸೋಮವಾರ ಮಾಡ್ತಾರೆ. ನಾನು ಮಂಗಳವಾರನೇ ಅದಕ್ಕೆ ಬಂದ್ಬಿಟ್ಟೆ, ನೋಡೋಣ ಅದೇನಾಗ್ತದೆ ಆಗಲಿ ಅಂತಂದು. ಸದ್ಯಕ್ಕೆ ನಮ್ಮದೇ ಗಾಡಿ ಇರೋದು. ನಮ್ಮ ಮುಂದೆ ಟ್ರಾಲರ್ ಐತೆ, ಅದೇನು ಲೆಕ್ಕಿಲ್ಲ ನಮಗೆ. ಯಾಕಂದರೆ ರಾಜಸ್ಥಾನಿಂದ ಅದು ವೈಟ್ ಪೌಡ್ರ್ ಬಂದಿರೋದು. ನಮ್ಮದು ಒಂಚೂರು ಜಲ್ಲಿ ಥರ ಐತೆ, ಅದಕ್ಕೆ ನೋಡೋಣ ಬನ್ನಿ. ಇವರು ಇಲ್ಲಿರೋರೆಲ್ಲ ನಮಗೆ ಫುಲ್ ಪರಿಚಯನೇ, ಯಾಕಂದರೆ ಒಂದು ವರ್ಷದಿಂದ ಹೊಡಿತಾನೆ ಇದ್ದೀನಲ್ಲ. ನಾನು ಮಕ ನೋಡಿದ್ರೆ ಸಾಕು, ಗಾಡಿ ನಂಬರ್ ಕೇಳಲ್ಲ, ಏನೇನು ಕೇಳಲ್ಲ. ನಾಗ್ತಾ ಏನಪ್ಪ ಬಂದೇನೋ ಅಂತೇಳಿ. ಬನ್ನಿ ಹೋಗೋಣ. ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ಬೇಗ ಖಾಲಿ ಆಯ್ತು. ನಾವೆಲ್ಲ ಇವತ್ತು ಹೊಗೆ ಅಂದ್ಕೊಂಡ್ಬಿಟ್ಟಿದ್ವಿ, ಆದರೂ ಖಾಲಿ ಆಯ್ತು. ಬೇಗ ಖಾಲಿ ಮಾಡಿದ್ರು, ಯಾಕಂದರೆ ರೆಗ್ಯುಲರ್ ಗಾಡಿ ಎಲ್ಲ ನಮ್ದಿಲ್ಲಿ ಅಮಲ್ರು, ವಾಚ್ಮ್ಯಾನ್ಗಳು, ಶಾಂಪಲ್ ತೆಗಿಯೋರು ಎಲ್ಲ ಪರಿಚಯ ಇದ್ದಾರೆ. ಲೋಕಲ್ ಗಾಡಿ ಅಂತೇಳಿ ಬೇಗ ಖಾಲಿ ಮಾಡಿದರು, ಯಾಕಂದರೆ ಎಲ್ಲ ಪರಿಚಯ ಇದ್ದಾರಲ್ಲ. ಹಂಗಾಗಿ ನಾನು 3 ತಿಂಗಳಾತು ಬಂದಿರಲಿಲ್ಲ, 2 ತಿಂಗಳಿಂದ ಬಂದಿರಲಿಲ್ಲ. ವಾಚ್ಮ್ಯಾನ್ ಕೇಳ್ದ, ಏನಪ್ಪ ಟೈಗರ್ 2 ತಿಂಗಳಾತು ಎಲ್ಲಿ ಹೋಗಿದ್ದೆ ಬಂದಿರಲಿಲ್ಲ ಅಂದ. ಇಲ್ಲ ಆ ಕಡೆ ಹೋಗಿದ್ದಿಲ್ಲ, ಇವಾಗ ಹೋಗಿದ್ದು ಅನ್ನೋದಕ್ಕೆ ಫಸ್ಟ್ನಿಂದ ಇರತ್ತಾಗ ಅಂತ ಹೇಳಿದ್ರು. ಬೆಳಿಗ್ಗೆ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ದರ್ಶನ್ ನಾನು ಬಂದಿದ್ವಿ. ಇವಾಗ ಗೌರಿಬಿದನೂರಿಗನ್ನ ಓಡಿಸ್ತೀವಿ. ಗೌರಿಬಿದನೂರಿಂದ ಡಬಲ್ ರೋಡ್ ಐತೆ, ಅಲ್ಲಿಂದ ದರ್ಶನ್ ಡ್ರೈವಿಂಗು ಒಂದು 20 ಕಿಲೋಮೀಟ್ರ್ ಡಬಲ್ ರೋಡ್ನಾಗೆ. ಆಮೇಲೆ ಡಬಲ್ ರೋಡ್ ಮುಗಿದ್ಮೇಲೆ ಸಿಂಗಲ್ ರೋಡ್ ಬಂದೇಟಿಗೆ ಇಸ್ಕೊಳ್ಳೋದು. ಸಿಂಗಲ್ ರೋಡು ಬಂದೇಟಿಗೆ ಇಸ್ಕೊಂಡು ಮತ್ತೆ ಸಿರೋದಾಗ ಹೋಗಿ ಕೊಡೋದು. ಆಯ್ತು ನೋಡಿ, ಬನ್ನಿ ಹೋಗಿ ಗೌರಿಬಿದನೂರಾಗ ಸಿಗೋಣ. ಇವಾಗ ಗೌರಿಬಿದನೂರು ದಾಟಿ ಇವನಿಗೆ ಗಾಡಿ ಕೊಟ್ಟೆ. ಅಲ್ಲಿಂದ ರೋಡ್ ತುಂಬ ಓಡಾಡ್ತದಾನೆ. ಸ್ಕ್ರೂ ಡ್ರೈವರ್ ಇಟ್ಕೊಂಡಿದ್ದೀನಿ ನೋಡಿ, ಬುಲ್ಡೆ ಬೊಂಗ್ ಬೀಳಂಗೆ ಹೊಡಿತು ಅಂತೇಳಿ. ಆ ಕಡೆ ಡೈವರ್ಷನ್ನಾಗೆ ಈ ಕಡೆ ಗಾಡಿ ತಗೊಂಡ್ರೆ ಸೀದಾ ರೈಟ್ ಸೈಡಿಗೆ ಪುಟ್ಟಬತ್ತಿಗೆ ಹೋಗಿ ಬರ್ತದಾನೆ. ಹೋಗಿ ಬರಲಿ ಅಂತ ಬಿಟ್ಟಿದ್ನಿ. ಇಷ್ಟ ತಕ್ಕನೆ ಇದು ಸ್ಕ್ರೂ ಡ್ರೈವರ್ ಕೆಳಗಿತ್ತು, ಇವಾಗ ಮೇಲೆ ಬಂದತೆ. ಬೋರ್ಡ್ದಲ್ಲಿ ಹೆಂಗೆ ಬೊಂಗ್ ಬೀಳಂಗೆ ಕುಕ್ಕದಂತ ಪಕ್ಕ. ಇವಾಗ ಬುಲ್ಡೆ ತೂತ್ ಬೀಳಿಸ್ಕೊಂಡು ಬ್ಯಾಂಡೇಜ್ ಹಾಕ್ಸ್ಕೊಂಡೆ ಹೋಗೋದು ಅವ್ನು. ಇನ್ನೊಂದ್ಸಲಿ ರೋಡ್ ಬಿಟ್ಟು ಇಲ್ಲ ಡಿವೈಡ್ರಿಗೆ ಉಜ್ಜಿ ಹೋದ್ರೆ. ನೋಡ್ತಮ್ಮ ಹೇಳಿದ್ದೆ, ಕೆಂಪು ಡಬ್ಬಿ ನಿಂತ ತುಷಾರಲ್ಲಿ. ಅದು ಟ್ರೈಲರ್ ಅಲ್ಲ ಕಣ, ಲಾಂಗ್ ತಕ್ಕಣಕ್ಕೆ. ಗೇರ್ ಚೇಂಜ್ ಮಾಡ, ಎಳಿಯ ಸಾಕು. ಇವಾಗ ಎಳಿಯಲೇ, ವಾಪಸ್ ಎಳಿಯ ಸಾಕು. ಎಳಿಯ ಗಾಬರಿ ಯಾಕೆ ಆಗ್ತೀಯ? ಎಳೆಯ ನಮ್ಮನ್ನು ಎಳೆಯ. ಅದು ನಮ್ಮ ಕೈಯಾಗೈತೆ, ಲಾರಿ ಎಲ್ಲಿ ಹೋಗಲ್ಲ. ಅದು ಟಾಪ್ ಗೇರ್. ಸ್ಟೇರಿಂಗ್ ಲೂಸ್ ಬಿಡು. ಎಷ್ಟು ಲೀಟ್ರ್ ಕ್ಲಚ್ ತುಳ್ದು ಎಷ್ಟು ಲೀಟ್ರ್ ಕೊಟ್ರೆ ಬುಲ್ಡೆ ತೂತ್ ಬೀಳ್ತದ ನೋಡು. ಚೂಪಾಗೈತೆ ಹಂಗೆ, ಅದ್ರಾಗ ಚಿಕ್ಕಣಂಗೆ ಹೊಡೆಯೋದು ನಾನು. ನಾನು ಮುದುಗಿ ಈ ಡಬಲ್ ರೋಡ್ ಎಂಡ್ ಆತಂದ್ರೆ ಇವನ ಹತ್ರ ವಾಪಸ್ ಇಟ್ಕೊಳ್ಳೋದು ಗಾಡಿ. ಯಾಕಂದ್ರೆ ಸಿಂಗಲ್ ರೋಡ್ನಾಗ ಯಾವ್ದೊಂದು ಮನೆಗೆ ನುಗ್ಗಿದ್ರೆ ಏನು ಮಾಡ್ತಿದ್ರು ಯಾರು? ಹಾಸನದಾಗ ಗಣಪತಿ ಮೆರವಣಿಗೆ ನುಗ್ಗಿತ್ತಲ್ಲ, ಹಂಗೆ ಆಗ್ಬಿಡ್ತದ ಗಾಡಿ. ಅವನು ಅಯೋಗ್ಯ ಬ್ರೇಕ್ ಫೇಲ್ ಆಗೈತೆ ಅಂತ ಹೇಳ್ಬಿಟ್ಟ. ಇಲ್ಲಿ ರೋಡ್ ಖಾಲಿ ಇರುತ್ತಲ್ಲ ಅದಕ್ಕೆ ಕೊಟ್ಟಿದ್ದು, ಇಲ್ಲಾಂದ್ರೆ ಏನು ಕೊಡ್ತಿದ್ದಿಲ್ಲ. ಇವ್ನು ಈ ಥರ ಆಟ ಆಡಿದಾಗ ಹೈವೇ ರೋಡ್ನಾಗ ಕೊಟ್ಟರೆ ಅದೇ ಯಾರನ್ನ ಕಾರ್ನರ್ ಬಂದು ಹಿಂದೆ ಹೋಗ್ಬಿಡ್ತಾರೆ. ಅಂದರೆ ಎಷ್ಟು ಲೀಟ್ರ್ ಕೊಡಲ್ಲ ಗಾಡಿ ಸ್ಲೋ ಆಗಿಲ್ಲ. ಇದು ಕಾರ್ನಾವು 100-120 ಬರ್ತಿರ್ತವೆ. ನೀವು ಈ ಥರ ಸ್ಲೋನಾಗ ಹಿಂದೆ ರೋಡ್ ತುಂಬ ಆಟ ಆಡಿದ್ರೆ ಅವ್ರೇನಿಲ್ಲ, ಹಿಂದೆ ಆಕ್ಸಿಡೆಂಟ್ ಎಳೆ ಹತ್ಲಾಗ ಹೋದಿಯ. ಸಾಕು, ರೋಡ್ ತುಂಬ ಹೋಗ್ಬೇಡ, ನಿಧಾನನ ಹೋಗು. ಟರ್ನಿಂಗ್ಗಳಾಗ ನೋಡ್ಕೊಂಡು ಹೇಳಿ ನಡಿ. ನಾವು ಕಲ್ಸೋದು ಹಿಂಗೆ. ನೀವೇನನ್ನ ಕಾಮೆಂಟ್ ಹಾಕ್ಕೋಬೋದು. ಡ್ರೈವಿಂಗ್ ಕಲಿಸ್ಬೇಕಾದ್ರೆ ಹೊಡೆದು ಬೈದೆ ಹೇಳಿದರೆ ಕಲ್ತ್ಕೊಳ್ಳೋದು. ಕಲ್ಸ ಗುರುಗೆ ಒಂದು ಗತ್ತಿರ್ಬೇಕು, ಕಲಿಯೋ ಶಿಷ್ಯನಿಗೆ ಒಂದು ಬೆಲೆ ಇರಬೇಕು. ನೀವು ಕಾಮೆಂಟ್ ಹಾಕ್ಬೋದು, ಡ್ರೈವರ್ ಇದು ನಿನ್ನ ಕ್ಲೀನರ್ನ ಮನುಷ್ಯನ ಥರ ನೋಡು, ಹಂಗೆ ನೋಡು ಹಿಂಗೆ ನೋಡು ಅಂತೇಳಿ. ನಾವು ಮನುಷ್ಯನ ಥರನೇ ನೋಡೋದು. ಆದರೆ ಕೆಲಸ ಕಲಿಸ್ಬೇಕಾದ್ರೆ ಮಾತ್ರ ಬೈಯೋದು ಹೊಡೆಯೋದು ಮಾಡಿದರೆ ಕಲ್ತ್ಕೊಳ್ಳೋದು. ಅಷ್ಟಿಲ್ದಲೇ ಅಣ್ಣವ್ರು ಹೇಳಿದಾರ, ಇದು ವಿಷ್ಣುವರ್ಧನ್, ಯಾವ ಕಲ್ಲೂ ಉಳಿಪೆಟ್ಟು ಬೀಳ್ದಲೇ ಶಿಲೆ ಆಗಲ್ಲ. ಉಳಿಪೆಟ್ಟು ಬೀಳ್ದಲ್ಲೇ ಕಲ್ಲು ಶಿಲೆ ಆಗಲ್ಲ ಅಂತೇಳಿ. ಆ ಥರ ಇವಾಗ ಪೆಟ್ಟು ತಿಂದರೆ ಅವ್ನು ಮುಂದೆ
ಸರಿಯಾದ ದಾರಿಯಾಗ ಹೋಗೋದು. ಇವಾಗ ನಾವು ನಕ್ಕೊಂಡು ಕಲ್ಸಿದ್ರೆ ಅವ್ನೇನು ಕೆಲಸ ಕಲ್ತ್ಕೊಳೋದಿಲ್ಲ, ಕೇರ್ಲೆಸ್ ಮಾಡ್ತಿರ್ತಾನೆ. ಇವರೇ ನೋಡಿಯಲ್ಲ ಬೈಯಲ್ಲ ಅಂತೇಳಿ ಅವಾಗ ನಾನು ಕೊಡ್ತಿರ್ಬೇಕು ಕೆಲಸ ಕಲಿಸ್ತಿರ್ಬೇಕಾದ್ರೆ. ಆಲ್ಮೋಸ್ಟು ಡ್ರೈವಿಂಗ್ ಕಲ್ಸೋರಿಗೆಲ್ಲ ಇಷ್ಟೇ ಹಿಂಗೆ ಕಲಿಸಿರೋದು. ನಾನು ಕಂಡಕ್ಟರ್ ಕೆಲಸ ಮಾಡ್ಬೇಕಾದ್ರು ಹಂಗೆ ಬೈದು ಹೊಡೆದು ಬರ್ತಾರೆ. ಸ್ಟೇರಿಂಗ್ ಕೊಟ್ಟಿಲ್ಲ, ಹಗ್ಗ ಎಳೆದು ಕೈ ಉರಿ ಬಂತಂದ್ರೆ ಬಿಟ್ಟು ಅದೇ ಹೋಗ್ತಾರೆ, ಅದೇ ದಾರಿಗೆ ಇಳಿದು. ನಾನು ಕಂಡಕ್ಟರ್ ಕೆಲಸ ಮಾಡ್ಬೇಕಾದ್ರೆ ಗುರು ಥ್ರೆಡ್ ಜಾಕ್ ಇದು 10 ವೀಲಲ್ಲಿ. ಈ ಗಾಡೀಲಿ ಎಲ್ಲ ಏರ್ ಜಾಕು ಮತ್ತೆ ಟೈರ್ ಓಸು ಒರಿಜಿನಲ್ ಇರೋದು. ಪಂಚರ್ ಆಗೋದು ಯಾವಾಗಲೂ. ನಾವು ಕಂಡಕ್ಟರ್ ಕೆಲಸ ಮಾಡ್ಬೇಕಾದ್ರೆ ನಿಜವಾಗ್ಲೂ ಟ್ರಿಪ್ಪಿಗೆ ಒಂದ್ಸಲ ಆಗಲಿ ಪಂಚರ್ ಆಗವು. ಥ್ರೆಡ್ ಜಾಕ್ ಎತ್ತಿದ್ದು ಅದ್ರ 10 ವೀಲಾಗ ಓವರ್ಲೋಡ್ ಹೊಡಿತಿದ್ವಿ ನಾವು. ಥ್ರೆಡ್ ಜಾಕ್ ಇರೋವು ಯಾವುದೋ ಒಂದು ಗಾಡಿಗೆ ಏರ್ ಜಾಕ್ ಇರ್ತಿದ್ದು. ನಾನು ನನ್ನ ಡ್ರೈವರು ಕುಸ್ತಿ ಆಡ್ತಿದ್ದು ಜಾಕ್ ಎತ್ತಾಗ ಸುಮ್ಮನೆ. ಸೊಂಟ ಕೈ ಕಾಲು ಸೊಂಟ 8 ಟನ್ ಆಗ್ತಾವ. 10 ಟನ್ನಿಗೆ ಎತ್ತಿ ಹೇಳ್ತಾರೆ. ಬುಲೆರಾಗ ಜಾಕ್ ಎತ್ತ ಕಳ್ತಾರ ಕಣಲೆ. ಬುಲೆರಾಗ ಏರ್ ಜಾಕ್ ಇಟ್ಕೊಂಡಾರ, ಥ್ರೆಡ್ ಜಾಕ್ ಎತ್ತಲ್ಲ. ಬುಲೆರಾಗ 3 ಟನ್ ಇನ್ ಬುಲೆರಾಗ. ಅಲ್ಲಿ ಡೈವರ್ಷನ್ ಬೋರ್ಡ್ ಐತೆ, ಬಸ್ ನಿಂತತ್ತೆ, ಸ್ಲೋ ಹೋಗು. ಹೇಳ್ತಾನೆ ಅವ್ನು ನ್ಯಾಯವಾಗಿ ಮಾಡಲ್ಲ, ಏನಿಲ್ಲ ಉಜ್ಜಲ್ಲ. ಕುಡ್ದು ರೈಲ್ವೆ ಗೇಟ್ ಮೇಲೆ ಮಕ್ಕೊಂಡಿ, ರೈಲ್ವೆ ಟ್ರ್ಯಾಕ್ ಮೇಲೆ ಮಕ್ಕೊಂಡಿದ್ದು ರೈಲ್ ಹೋಗಿತ್ತು. ನಮ್ಮ ಗಾಡಿಗೆ ಅವನೇ ಮಾಡಿದ್ದು. ಇದ್ರೆ ಇನ್ನೊಬ್ಬನು ಚೆನ್ನಾಗಿ ಮಾಡಂದ. ಆ ಗಾಡಿದು ಒಂದು ಚೂರು ಎಲ್ಲೆಲ್ಲಿ ಪೇಂಟ್ ಇದ್ರಿಲ್ಲ, ಅದು ಬೇರೆ ಮಾಡಿಲ್ಲ. ಇವ್ನು ಸೆಲ್ವರಾಜ ಮಾಡಿದ್ದ, ಇದೆಲ್ಲ ಉದುರ್ಬಿಟ್ಟೈತಿ. ಇದು ಈ ಕಡೆ ಸೈಡಿಂದ ಗಾಡಿಗೆ ಅವನೇ ಮಾಡಿದ್ದು. ಗಣಪತಿ ಬಿಡ್ಬೇಕು. ಬರ್ಲಾ ಇವರು ಇವಾಗ ಸಿರಾಗ್ ಬಂದ್ವಿ. ಮಧುಗಿರಿಯಲ್ಲಿ ನಮ್ಮ ವೆಂಕಟೇಶಣ್ಣ ಸಿಕ್ಕಿದ್ರು ಭಾಳ ದಿವಸದ ಮೇಲೆ. ನಾನು ಅಲ್ಲೇ ಹೋಗ್ತಿದ್ದೆ, ಫೋನ್ ಮಾಡ್ತಿದ್ದಿಲ್ಲ. ಇವಾಗ ಸಡನ್ನಾಗಿ ಎದುರಿಗೆ ಬಂದ್ರೆ ಮಾತಾಡಿಸಿ ಟೀಗೆ ಕುಡ್ಕೊಂಡು ಬಂದ್ವಿ. ಭಾಳ ಸಂತೋಷ ಆಯಿತು. ಅಂದರೆ ನಂಬರ್ ಇತ್ತು, ನಾನು ಬೆಳಗಿನ ಜಾವ ಹೋಗ್ತಿದ್ದೆ. ಬರ್ಬೇಕಾದ್ರೆ ಮನೆ ಕಡೆ ಬರೋ ಅರ್ಜೆಂಟ್ನಾಗ ಬಂದ್ಬಿಡ್ತಿದ್ದೆ. ಫೋನೇ ಮಾಡಲ್ಲಪ್ಪ, ನೀನು ಇಲ್ಲೇ ಓಡಾಡ್ತೀಯ ಅಂದರು. ವೆಂಕಟೇಶಣ್ಣ ಇದ್ದೆ, ಇಲ್ಲ ಮಾಡ್ತೀನಿ ತಗ ಅಂತ ಹೇಳಿದೆ. ಮತ್ತು ದರ್ಶು ಬಂದು ಇಲ್ಲೇ ತುಮಕೂರಿಗೆ ಯಾಕೆ ಹೋಗ್ತೀವಿ ಗುರು, ಸಿರಾದಾಗ ಇಳ್ಕಂಡ. ದುರ್ಗ್ ಬರ್ತೀನಿ ಅಣ್ಣ ಅಂತಂದ. ಯಾಕೋ ಫೋನ್ನಾಗ ಮಾತಾಡ್ದ, ಇಲ್ಲಣ್ಣ ಇಲ್ಲೇ ಇಳಿತೀನಿ ಸಿರಾದಾಗೆ, ತುಮಕೂರಿಗೆ ಹೋಗ್ಬೇಕು ನಾನು ಅಂತಂದ. ಸರಿ ಆಯ್ತಪ್ಪ ಅಂತೇಳಿ ಇಲ್ಲೇ ಇಳಿಸ್ದೆ. ಇಲ್ಲೇ ಇಳಿಸಿ ಹೋಗ್ತಾ ಇದ್ದೀನಿ ನೋಡಿ. ಇನ್ನು ಹೈವೇ ಹತ್ತಕ್ಕೆ ಜಾಗ ಅಲ್ಲಿ ಮುಂದೆ ಇರೋದು. ಸಿಟಿ ಒಳಗೆ ಹೋಗ್ಬೇಕಾಗಿತ್ತು ನಾನು, ಅಲ್ಲಿ ಏನು ಹೋಗೋದು ಅಂತೇಳಿ ಈ ಕಡೆನೇ ಬಂದೆ. ಯಾಕಿರೋದು ತುಮಕೂರು ಕಡೆಗೆ ಬಂದು ಬ್ರಿಡ್ಜ್ ಹತ್ತು ಹೋಗ್ತಿದ್ನಿ. ಇದು ಯಾವ್ದು ಕಂಟೈನರ್ ಬೇರೆ ಹೋಗ್ತೈತೆ ನೋಡಿ. ಕಂಟೈನರ್ ಸೈಡಿಗೆ ಎತ್ತಿಟ್ಬಿಡ್ತಾರೆ. ಆ ಲಾರಿಗಿನ್ನ ಕಂಟೈನರೇ ಉದ್ದ ಐತೆ ಗುರು. ಲಾರಿನೇ ಕಮ್ಮಿ ಐತೆ, ಕಂಟೈನರ್ ಉದ್ದ ಐತೆ ನೋಡಿ. ಬನ್ನಿ ಹೋಗಿ ಮುಂದೆ ಜೋಗೇನಹಳ್ಳಿಗೆ ಬಂದ್ವಿ. ಮಳೆ ಕೊಡ್ತೈತೆ ನೋಡಿ, ಸಣ್ಣ ಮಳೆ ಬರ್ತೈತೆ. ಹೋಗ್ಬೇಕು ಬರ್ದಂಗೆ. ಮಳೆ ಬಂದರೆ ನಮ್ಗೇನೋ ಒಂಥರ ಖುಷಿ ಗುರು ಗಾಡಿ ಹೊಡಿಯೋಕ್ಕೆ ಡ್ರೈವರ್ಗಳಿಗೆ. ಯಾಕಂತೀರಾ ಮಳೆಯಲ್ಲಿ ಗಾಡಿ ಆ ಥರ ಹೋಗ್ತಿರ್ತಾರೆ, ಖುಷಿ. ಮಳೆ ಬಂದರೆ ಗಾಡಿ ಹೊಡಿಯೋಕ್ಕೆ ನೋಡಿ. ಇದು ಹೋಗ್ಬೇಕು. ಹೋಗಿ ಇನ್ನು ನಮ್ಮ ಅಣ್ಣಗೆ ಒಂದು 50 kg ಹಗ್ಗ ತಗೊಂಬಂದಿದ್ದೆ ಸಬ್ಸ್ಕ್ರೈಬರ್ ಅಲ್ಲ, ಫಸ್ಟು ನಮ್ಮ ಅಣ್ಣ, ಆಮೇಲೆ ಸಬ್ಸ್ಕ್ರೈಬರು. ನಮಗೆ ಯಾವಾಗಲಿಂದ ಪರಿಚಯ ಅಂದರೆ ಒಂದು 10 ವರ್ಷದಿಂದ ಪರಿಚಯ. ಅವನ್ನ ರುದ್ರಣ್ಣ ಅಂತೇಳಿ ಆ ಅಣ್ಣಗೆ ಹಗ್ಗ ತಗೊಂಬಂದಿದ್ದೆ ಒಂದು 50 kg. ಗಾಡಿಗೈತೆ, ಅದನ್ನು ತಕ್ಕೊಡ್ಬೇಕು ಫಸ್ಟ್ ಹೋಗಿ. ಅದನ್ನು ತಕ್ಕೊಟ್ಮೇಲೆ ಆಮೇಲೆ ಕೆಲಸ ನಿಮಗೂ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ದುರ್ಗದಾಗೆಲ್ಲ ಗೊತ್ತಿರ್ತದೆ ರುದ್ರಣ್ಣ ಅಂತ. ಸೀಟೆ ಗಾಡಿ ರುದ್ರಣ್ಣ ಅಂತಾರೆ. ಬನ್ನಿ ಹೋಗಿ